ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ ಕಚೇರಿಯಲ್ಲಿ ಸಂಘದ 1ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕನ್ನಡ ರಾಜ್ಯೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. 1 ವರ್ಷ ಪೂರೈಸಿದ ನಂತರ ಕಾರ್ಮಿಕರಿಗೆ ಆಯುರ್ವೇದ ನ್ಯೂಟ್ರಿಷನ್ ಕಿಟ್ ವಿತರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಮುರಳಿ, ಸಂಘ ನಿರ್ಮಾಣ ಮಾಡಿ 1 ವರ್ಷ ಪೂರ್ಣಗೊಂಡಿದ್ದು ಬಹಳ ಸಂತೋಷ ತಂದಿದೆ. ನಾವು ಕೂಡ ಜಿಲ್ಲೆಯ ಕಟ್ಟಡ ಕಾರ್ಮಿಕರ ಪರ ನಿಂತು ಕೆಲಸ ಮಾಡಿದ್ದೇವೆ. ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ನೇರವಾಗಿ ಸಿಗುವ ವ್ಯವಸ್ಥೆ ಕಲ್ಪಿಸಿಕೊಡುವ ಕೆಲಸ ಮಾಡಿದ್ದೇವೆ ಎಂದರು. ನಮಸ್ಕಾರ. ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ 1ನೇ ವರ್ಷದ ಕಾರ್ಯಕ್ರಮ ಮತ್ತು ಕನ್ನಡ ರಾಜ್ಯೋತ್ಸವನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾದಂಥ ನಾರಾಯಣಪ್ಪಣ್ಣವರಿಗೆ, ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷರು ವೆಂಕಟರಮಣಪ್ಪಣ್ಣವರಿಗೆ, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಅವರಿಗೆ ಮುಖ್ಯ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಇದು ವಿವಿಧ ಕಾರ್ಮಿಕರಿಗೆ ಸರ್ಕಾರದಿಂದ ಬಂದಿರತಕ್ಕಂಥ ನ್ಯೂಟ್ರಿಷನ್ ಕಿಟ್ಟನ್ನು ವಿತರಣೆ ಮಾಡಿದ್ದೀವಿ. ಈ ಸಂಘಟನೆ ಕಟ್ಟಿ 1 ವರ್ಷ ಆಯಿತು. 1 ವರ್ಷದಿಂದ ಎಲ್ಲ ತಾಲೂಕಲ್ಲಿ ಓಡಾಡಿ ಕಟ್ಟಡ ಕಾರ್ಮಿಕರನ್ನು ಒಗ್ಗೂಡಿಸಿ ಸಂಘಟನೆ ಮಾಡಿ ಪ್ರತಿಯೊಂದು ತಾಲೂಕಲ್ಲಿ ಸಂಘಟನೆ ಅಂತ ಕಟ್ಟಿ ಅವ್ರ ಕುಂದುಕೊರತೆಗಳು, ಅವ್ರ ಬಾಧೆಗಳು, ಸಾಧಕಗಳು, ಯಾರಿಗೆ ಲೇಬರ್ ಕಾರ್ಡ್ ಇದೆ, ಯಾರಿಗೆ ಸವಲತ್ತು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ತಾಲೂಕಲ್ಲಿ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಜವಾಬ್ದಾರಿ ತಗೊಂಡು ಅವ್ರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಪರಿಹಾರ ಏನು ಸಿಗಬೇಕು ಆ ಪರಿಹಾರನ ನಮ್ಮ ಕಚೇರಿ ಮುಖಾಂತರ ಇಸ್ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತೈತೆ. ಇದು ಖುಷಿ ಅನ್ನೋದಕ್ಕಿಂತ ಇನ್ನೂ ನಾವು ಅದ್ದೂರಿಯಾಗಿ ಮಾಡಬೇಕು. ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 6 ತಾಲೂಕಲ್ಲಿ 3 ತಾಲೂಕು ಕಂಪ್ಲೀಟ್ ಆಗಿದೆ. ಇನ್ನು 6 ತಾಲೂಕಲ್ಲಿ ಕಂಪ್ಲೀಟ್ ಮಾಡಬೇಕು. ದೊಡ್ಡ ವೇದಿಕೆ ಕಾರ್ಯಕ್ರಮ ಮಾಡಬೇಕು. ಕಾರ್ಮಿಕರ ಮಕ್ಕಳಿಗೆ ನಮ್ಮ ಕಡೆಯಿಂದ ಒಂದು ಸವಲತ್ತುಗಳನ್ನು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ಕೋರ್ಕೊತಾ ಇದ್ದೀವಿ. ಖುಷಿಯಾಗಿತ್ತು. ಕಾಂಗ್ರೆಸ್ ಇನ್ವೆಕ್ಟ್ ಜಿಲ್ಲಾಧ್ಯಕ್ಷ ರಾಮಪ್ಪ ಮಾತನಾಡಿ, ಚಿಕ್ಕಬಳ್ಳಾಪುರ ಗಡಿನಾಡು ಪ್ರದೇಶ ಆದರೂ ಕೂಡ ಕನ್ನಡದ ಅಭಿಮಾನ ಮರೆತಿಲ್ಲ. ಎಲ್ಲ ಕಾರ್ಮಿಕರು ಬೆಳಗ್ಗೆಯಿಂದ ಕಷ್ಟಪಟ್ಟು ದುಡಿದು ಮನೆಗೆ ಹೋಗಿ ನೆಮ್ಮದಿಯಿಂದ ಬದುಕಲು ಅಸಾಧ್ಯವಾಗಿದೆ. ಕಾಂಗ್ರೆಸ್ ಸರ್ಕಾರವೂ ಕೂಡ ಕಟ್ಟಡ ಕಾರ್ಮಿಕರ ಪರ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕು. ಹಾಗೆ ಕಾರ್ಮಿಕರ ಹೆಸರಿನಲ್ಲಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಇನ್ನಿತರರು ಬಳಸಿಕೊಳ್ಳುತ್ತಿದ್ದಾರೆ. ನಿಜವಾದ ಕಾರ್ಮಿಕ ಸರ್ಕಾರದ ಸೌಲಭ್ಯವನ್ನು ಬಳಸಿಕೊಳ್ಳಬೇಕು. ಸಂಘಟನೆಗಳು ಈ ವಿಚಾರವಾಗಿ ಧ್ವನಿ ಎತ್ತುವ ಕೆಲಸ ಮಾಡಲಾಗುತ್ತಿದೆ. ಹಾಗಾಗಿ ಬಳಸಿಕೊಳ್ಳಿ ಎಂದು ಅರಿವು ಮೂಡಿಸಿದ್ದಾರೆ. ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕಟ್ಟಡ ಕಾರ್ಮಿಕರು ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಸಂತೋಷ ತರುವಂಥ ವಿಚಾರ. ನಮ್ಮ ಚಿಕ್ಕಬಳ್ಳಾಪುರ ಒಂದು ಗಡಿನಾಡ ಪ್ರದೇಶ ಆಗಿದ್ರೂ ಕೂಡ ನಮ್ಮ ಕರ್ನಾಟಕ ಕನ್ನಡಾಂಬೆ ಭುವನೇಶ್ವರಿ ತಾಯಿಯನ್ನು ಪೂಜೆ ಸಲ್ಲಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಈ ದಿನ ಕಟ್ಟಡ ಕಾರ್ಮಿಕರು, ನಾನಿಲ್ಲಿ ಜಿಲ್ಲಾಧ್ಯಕ್ಷನಾಗಿ, ಇಂಟೆಕ್ ಜಿಲ್ಲಾಧ್ಯಕ್ಷನಾಗಿ ಇಲ್ಲಿ ನಿಮ್ಮ ಮುಂದೆ 1-2 ಮಾತುಗಳನ್ನು ಆಡಲು ಇಷ್ಟಪಡ್ತೇನೆ. ಏನು ಅಂದರೆ, ಇವತ್ತು ಇಲ್ಲಿ ಯಾವುದೇ ರಾಜಕೀಯ ಸೇರಿಸೋದಕ್ಕೆ ದಯಮಾಡಿ ಯಾರಿಗೂ ಅವಕಾಶನೂ ಇಲ್ಲ. ನಾವು ರಾಜಕೀಯ ಸೇರಿಸಲಿಕ್ಕೂ ಬಂದಿಲ್ಲ. ಕಾರ್ಮಿಕರ ಪರವಾಗಿ 1-2 ಮಾತು. ಏನು ಅಂದರೆ, ಇವತ್ತು ಎಲ್ಲ ಕಾರ್ಮಿಕರು ಕೂಡ ಬೆಳಗಿಂದ ಸಂಜೆವರೆಗೂ ದುಡಿತೀರಿ, ದುಡಿದು ಮನೆಗೆ ಹೋಗ್ತೀರಿ. ಮನೆಗೆ ಹೋಗಿ ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇವತ್ತಿನ ಪರಿಸ್ಥಿತಿ ಹಂಗಿದೆ. ಅನಾರೋಗ್ಯಗಳು, ಬೆಳಗಿಂದ ಸಂಜೆವರೆಗೂ ಕಷ್ಟಪಡ್ತೀರಿ. ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನ ಯಾವುದನ್ನು ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ. ನಿಮಗಾಗಿ, ಕಾರ್ಮಿಕ ಒಂದು ಬಂಧುಗಳಿಗಾಗಿ ಇವತ್ತು ನಾವೆಲ್ಲರೂ ಕೂಡ ಕಾರ್ಮಿಕ ಬಂಧುಗಳೇ. ಸೊ ನಮಗಾಗಿ ಒಂದು ಇಲಾಖೆ ಇದೆ ಸರ್ಕಾರದಲ್ಲಿ. ಸಂತೋಷ್ ಲಾಡ್ ಅವರು ಇದರ ಒಂದು ಸಚಿವರಾಗಿದ್ದಾರೆ. ಇವರು ಕಾರ್ಮಿಕರ ಬಗ್ಗೆ ಬಹಳಷ್ಟು ಒಂದು ಒಳ್ಳೆ ಒಲವನ್ನು ಇಟ್ಕೊಂಡು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಒಂದು ಒಳ್ಳೆಯ ಕಾರ್ಮಿಕ ನಿಧಿಗಳನ್ನು ಒಂದು ಜನಗಳಿಗೆ ತಲುಪಿಸೋ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ದಿನ ನಮಗೊಂದು ಕಂಪ್ಲೇಂಟ್ ಬಂದಿದೆ. ಏನು ಅಂದರೆ, ಸುಮಾರು ಜನ ಹೇಳಿದ್ದಾರೆ, ಇವತ್ತು ನಿಜವಾದ ಕಾರ್ಮಿಕರ ಕಾರ್ಡ್ಗಳು ಸಿಗ್ತಾ ಇಲ್ಲ. ಎಷ್ಟೋ ಜನ ಇವತ್ತು ಕಾರಲ್ಲಿ ಓಡಾಡ್ತಕ್ಕಂಥವ್ರು, ದುಡ್ಡಿರ್ತಕ್ಕಂಥವ್ರು ಇವತ್ತು ಕಾರ್ಮಿಕರ ಕಾರ್ಡ್ಗಳನ್ನ ಪಡ್ಕೊಂಡು ಆ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳನ್ನ ಪಡ್ಕೋತಾ ಇದ್ದಾರೆ. ನಿಜವಾದ ಕಟ್ಟಡ ಕಾರ್ಮಿಕರು ಇದರಿಂದ ಸವಲತ್ತನ್ನು ವಂಚಿತರಾಗ್ತಾ ಇದ್ದಾರೆ ಅನ್ನೋಂಥ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ದಯವಿಟ್ಟು ನೀವೇನಾದರೂ ಆ ಥರ ಇದ್ದರೆ ನೀವು ನಮ್ಮ ಗಮನಕ್ಕೆ ತಂದರೆ ನಾವು ನಿಮ್ಮ ಜೊತೆ, ಸರ್ಕಾರ ಜೊತೆಗೆ DC ನಮ್ಮ ಡಿಸ್ಟ್ರಿಕ್ಟ್ ಕಮಿಷನರ್ ಏನಿದ್ದಾರೆ ಅವ್ರ ಜೊತೆ ನಿಂತು ಆ ಒಂದು ಕಾರ್ಡ್ಗಳನ್ನ ವಜಾಗೊಳಿಸಿ ನಿಜವಾದ ಕಾರ್ಮಿಕರಿಗೆ ಏನು ಒಂದು ಕಾರ್ಡ್ಗಳು ತಲುಪಬೇಕು, ಏನೋ ಒಂದು ಸೌಲಭ್ಯಗಳನ್ನು ತಲುಪಿಸ್ಬೇಕು, ಅದರಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ
ಈ ದಿನದಲ್ಲಿ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ವೇಳೆ ಜಿಲ್ಲಾ ವ್ಯಾಪ್ತಿಯ ಕಾರ್ಮಿಕರ ಸಂಘದ ಹಿರಿಯ ಮುಖಂಡರಿಗೆ, ಗಣ್ಯರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸೇವಾ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಕಾರ್ಮಿಕರು ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.